302 ಆ ಫೈಲ್ ತೊಗೊಂಬನ್ನಿ. ಅದ್ಯಾವುದೋ ಚೈನ್ ಸ್ನ್ಯಾಚ್ ಕೇಸ್ ಇತ್ತಲ್ವ, ಅದೇನಾಯ್ತು? ಸರಿ, ಆದಷ್ಟು ಬೇಗ ಅಪ್ಡೇಟ್ ತನ್ನಿ. ನನ್ನ ಸಂಜೆ ನೋಡ್ಕೊಡಿ, ದಯವಿಟ್ಟು ನನ್ನ ಸಂಜೆ ನೋಡ್ಕೊಡಿ, ನನ್ನ ಸಂಜೆ ನೋಡ್ಕೊಡಿ, ದಯವಿಟ್ಟು ನನ್ನ ಸಂಜೆ ನೋಡ್ಕೊಡಿ. 2 ದಿನ ಆಯ್ತು ಮಾತಾಡಿ ನನ್ನ ಸಂಜೆ. ಯಾರಮ್ಮ ನೀನು? ಏನಾಯ್ತು? ಯಾಕೆ ಹಿಂಗೆ ಅಳ್ತಾ ಇದೆಯಾ? ಏನಾಯ್ತು ಹೇಳು. ಫಸ್ಟ್ ಕೂತ್ಕೋ ನೀನು. ನನ್ನ ಸಂಜೆ ಬೇಕು ಸರ್. ನನಗೆ 2 ದಿನ ಆಯ್ತು ಅವ್ರ ಹತ್ರ ಮಾತಾಡಿ ನನ್ನ ಸಂಜೆ. ಸಮಾಧಾನ ಮಾಡ್ಕೊಳಮ್ಮ, ಏನೂ ಆಗಲ್ಲ. ಹುಡ್ಕಾನ ನಿನ್ ಸಂಜುನ. ಫಸ್ಟ್ ಮೊದಲು ನೀನ್ ಯಾರು ಹೇಳು? ನಿನ್ನ ಹೆಸರೇನು? ನೀನ್ ಎಲ್ಲಿಂದ ಬರ್ತಾ ಇದೆಯಾ? ಸಂಜೆ ಸರ್, ನನ್ನ ಹೆಸರು ಸೌಭಾಗ್ಯ ಅಂತ ಸರ್. ಸಂಜೆ ಸಮಾಧಾನ ಮಾಡ್ಕೊಳಮ್ಮ. ನೀರು ತಂದು ಕೊಡ್ರಿ ಯಾರಾದ್ರೂ ಫಸ್ಟ್ ಇವ್ರಿಗೆ. ಆಗ್ಲಿ, ಸಮಾಧಾನ ಮಾಡ್ಕೊ ಸ್ವಲ್ಪ. ಎಲ್ಲಿಂದ ಬರ್ತಾ ಇದೆಯಾ? ಏನಾಗಿದೆ? ಯಾಕೆ ಹಿಂಗೆ ಆಡ್ತಾ ಇದೆಯಾ? ಯಾರು ಏನ್ ಮಾಡಿದ್ರು ಸಂಜುಗೆ? ಸಂಜು ಯಾರು ಮೊದಲಿಗೆ? ನನ್ನ ಸಂಜೆ ಸರ್, ನನ್ನ ಸಂಜೆ 2 ದಿನ ಆಯ್ತು ಸರ್. 2 ದಿನ ಆಯ್ತು. ಸಮಾಧಾನ ಮಾಡ್ಕೊಳಮ್ಮ. ನೀರು ಕೊಡ್ರಿ ಬೇಗ. ಸಾಕು. ನನ್ನ ಸಂಜೆ ಸರ್, ನನ್ನ ಸಂಜೆ ನೋಡ್ಕೊಡಿ ಸರ್, ದಯವಿಟ್ಟು ನನ್ನ ಸಂಜೆ ನೋಡ್ಕೊಡಿ ಸರ್. ನನ್ನ ಸಂಜೆ 2 ದಿನ ಆಯ್ತು ಸರ್ ಮಾತಾಡಿ. ಸಂಜೆ ಪ್ಲೀಸ್ ಸರ್, ಸಂಜೆ ಬೇಕು ಸರ್, ಸಂಜೆ ನೋಡ್ಕೊಡಿ. ಹುಡ್ಕೊಡೋಣಮ್ಮ, ಸಮಾಧಾನ ಮಾಡ್ಕೊ. ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯವ್ರು, ನಿಮ್ಮ ತಂದೆ ಯಾರಾದ್ರೂ ಇದ್ದಾರಾ? ಅವ್ರ ಫೋನ್ ನಂಬರ್ ಏನಾದ್ರು ಇದೆಯಾ? 302 ನೋಡಿ, ಬ್ಯಾಗಲ್ಲಿ ಅವ್ರ ಮೊಬೈಲಲ್ಲಿ ಯಾರ್ದಾದ್ರು ನಂಬರ್ ಇದೆಯಾ ಚೆಕ್ ಮಾಡಿ ಒಂದ್ಸಲ. ನನ್ನ ಸಂಜೆ ಸರ್, ನಮ್ಮ ಸಂಜೆ ಸರ್. ನನ್ನ ತಂದೆ ಹೆಸರು ವೆಂಕಟೇಶ್ ಮೂರ್ತಿ ಸರ್. ವೆಂಕಟೇಶ್ ಮೂರ್ತಿ. ನನ್ನ ಸಂಜೆ ನೋಡ್ಕೊಡಿ ಸರ್, ದಯವಿಟ್ಟು ನನ್ನ ಸಂಜೆ ನೋಡ್ಕೊಡಿ ಸರ್, ಪ್ಲೀಸ್ ಪ್ಲೀಸ್. ನನ್ನ ಕಾಲು ಹಿಡ್ಕೊಳ್ತೀನಿ ಸರ್. ಸಮಾಧಾನ ಮಾಡ್ಕೋಮ್ಮ, ಸಮಾಧಾನ ಮಾಡ್ಕೊ. ನೋಡಿದ್ರಿ ಅಂದ್ರೆ ಬೇಗ ತೆಗಿರಿ ಸರ್. ಇದು ವಾಲ್ ಪೇಪರಲ್ಲೇ ಒಂದು ಅಪ್ಪ ಅಂತ ನಂಬರ್ನ ಸೇವ್ ಮಾಡಿದ್ದಾರೆ ಸರ್. ಅದು ನೋಡೋದು ಸರ್. ಕೇಳ್ತೀರಲ್ಲಿ 302 ಫೋನ್ ಮಾಡಿ ಬೇಗ ಸರ್. ಹಿಂಗಾಗ್ತಿ ನಾನ್ ಸೆನ್ಸ್. ಹಲೋ ಸರ್, ಯಾರು ಮಾತಾಡ್ತಿರೋದು? ಸರ್, ನನ್ನ ಮಗಳಲ್ಲಿದ್ದಾಳೆ ಸರ್. ನಿಮ್ಮ ಮಗಳೇ? ಇದು ಸದಾಶಿವನಗರ ಸ್ಟೇಷನಿಂದ ಮಾತಾಡ್ತಾ ಇರೋದು, ಇನ್ಸ್ಪೆಕ್ಟರ್ ಮಾತಾಡ್ತಾ ಇರೋದು. ವೆಂಕಟೇಶ್ ಮೂರ್ತಿ ಅವರಲ್ವಾ ನೀವು? ಹೌದು ಸರ್. ಸರ್, ನನ್ನ ಮಗಳು ಹುಷಾರಾಗಿದ್ದಾಳಲ್ವ ಸರ್? ನಿಮ್ಮ ಮಗಳು ಹುಷಾರಾಗಿದ್ದಾಳೆ ಸರ್. ಬನ್ನಿ, ಸದಾಶಿವನಗರ ಸ್ಟೇಷನಿಗೆ ಬೇಗ ಬನ್ನಿ. ಇಲ್ಲಿ ಯಾರೋ ಮಿಸ್ಸಿಂಗ್ ಕಂಪ್ಲೇಂಟ್ ಅಂತ ಬಂದಿದ್ದಾರೆ, ಅಳ್ತಾ ಇದ್ದಾರೆ ತುಂಬ. ಸ್ವಲ್ಪ ನೀವು ಬೇಗ ಬನ್ನಿ ಸರ್. ಒಂದು 10 ನಿಮಿಷ ಸರ್, ಬಂದುಬಿಡ್ತೀನಿ ಸರ್. ಅವಳನ್ನಲ್ಲೇ ಕೂರಿಸ್ಕೊಳ್ಳಿ ಸರ್, ಎಲ್ಲೂ ಕಳಿಸ್ಬೇಡಿ. ಇಲ್ಲೇ ಇರ್ತಾಳೆ ಸರ್, ಬನ್ನಿ ಬೇಗ. ಆದರೆ ನೀವು ಆದಷ್ಟು ಬೇಗ ಬರಬೇಕು ಸರ್. ಬನ್ನಿ ಸಂಜೆ, ನನ್ನ ಸಂಜೆ ನೋಡ್ಕೊಡಿ ಸರ್, ದಯವಿಟ್ಟು ಸರ್. ನನ್ನ ಸಂಜೆ ಸರ್. ಸರ್, 2 ದಿನ ಆಯ್ತು ಸರ್. ನೆನ್ನೆ ಸಾಯಂಕಾಲ ಸ್ವಲ್ಪ ತಿನ್ನಕ್ಕೆ ಬರ್ತೀನಿ ಅಂತ ಹೇಳಿದ್ದೆ ಸರ್. ಆದರೆ ನೆನ್ನೆ ಸಾಯಂಕಾಲನೂ ಬಂದಿಲ್ಲ ಸರ್. ಎಲ್ಲಿ ಹೋಗಿದ್ದಾನೋ, ಏನು ಮಾಡ್ತಿದ್ದಾನೋ ನಂಗೆ ಗೊತ್ತಿಲ್ಲ ಸರ್. ನನ್ನ ಸಂಜೆ ಸರ್, ನನ್ನ ಸಂಜೆ ನೋಡ್ಕೊಡಿ ಸರ್, ದಯವಿಟ್ಟು ಸರ್. ಅಮ್ಮ, ಸ್ವಲ್ಪ ಸಮಾಧಾನ ಮಾಡಿಕೊಡಿ. ನಿಮ್ಮ ತಂದೆಯವ್ರು ಬರ್ತಿದ್ದಾರೆ, ಮಾತಾಡೋಣ. ಆ ಸಂಜು ಎಲ್ಲೇ ಇದ್ರು ನಾನು ಹುಡುಕಿಸಿ ಕೊಡ್ತೀನಿ, ಆಯ್ತಾ? ಸಮಾಧಾನ ಮಾಡ್ಕೊಳ್ಳಿ, ಕೂತ್ಕೊಳ್ಳಿ, ಆರಾಮಾಗಿ ಕೂತ್ಕೊಳ್ಳಿ, ಅಳ್ಬೇಡಿ, ಆಯ್ತಾ? ಕೂತ್ಕೊಳ್ಳಿ. 302 ಆ ವ್ಯಕ್ತಿ ಬಂದ್ರ ನೋಡಿದ್ರು? ಸರ್, ನಮಸ್ಕಾರ ಸರ್. ನಮಸ್ಕಾರ. ನೀವು? ಸರ್, ನಾನು ವೆಂಕಟೇಶ್ ಮೂರ್ತಿ ಸರ್. ಬನ್ನಿ ಸರ್. ಸೌಭಾಗ್ಯ ಅಪ್ಪ ಸಂಜೆ ಸಿಕ್ಕಿಲ್ಲ, ಅದಕ್ಕೆ ಬಂದೆ. ಅಪ್ಪ ಸಂಜೆ ನೋಡ್ಕೊಡಿ ಅಂತ ಹೇಳಿ. ಬರ್ತಾನೆ, ಕೂತ್ಕೊಳ್ಳಮ್ಮ. ಸರ್, ನೀವು ಯಾರು ಅಂತ ಗೊತ್ತಾಗಿಲ್ಲ. ಸರ್, ವೆಂಕಟೇಶ್ ಮೂರ್ತಿ ಅವ್ರು ನೀವೇನಾ? ಹೌದು ಸರ್, ನಾನೇ ಸರ್. ನನ್ನ ಮಗಳು ಸರ್, ಸೌಭಾಗ್ಯ ಅಂತ. ಬನ್ನಿ ಕೂತ್ಕೊಳ್ಳಿ. ಹಾಂ, ನೀರ್ಗಿರೇನಾದ್ರು ಬೇಕಾ ನಿಮಗೆ? ಸರ್, ಸ್ವಲ್ಪ ನೀರು ಬೇಕು ಸರ್. 302 ನೀರು ತಂದ್ಕೊಡಿ ಸರ್. ಮೊದಲಿಗೆ ಆ ಹುಡುಗಿ ಯಾರು? ಆ ಸಂಜು ಯಾರು? ದಯವಿಟ್ಟು ಹೇಳಿ. ಯಾಕಂದರೆ ಅವಳು ಮಾಡ್ತಿರೋದು ನೋಡಿದ್ರೆ ತುಂಬ ನಂಗೆ ಭಯ ಆಗ್ತಾ ಇದೆ. ಯಾಕೆ? ಯಾವ ಹುಡುಗಿ ಇದು? ಏನಾಗಿರ್ಬೋದು ಆ ಸಂಜುಗೆ ಅಂತ? ದಯವಿಟ್ಟು ಏನಂತ ಎಕ್ಸ್ಪ್ಲೈನ್ ಮಾಡಿ. ಥ್ಯಾಂಕ್ ಯು ಸರ್.
ನನ್ನ ಹೆಸರು ವೆಂಕಟೇಶ್ ಮೂರ್ತಿ ಅಂತ ಸರ್. ನಾನು ರಿಟೈರ್ಡ್ ಹೆಡ್ ಮಾಸ್ಟ್ರು ಸರ್. ಒಂದು ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡಿಕೊಂಡು 5 ವರ್ಷದ ಹಿಂದೆ ರಿಟೈರ್ಡ್ ಆದೆ ಸರ್. ಈಕೆ ನನ್ನ ಮಗಳು ಸೌಭಾಗ್ಯ ಅಂತ ಸರ್. ಅಪ್ಪ ನನ್ ಸಂಜು ಅಪ್ಪ, ಸಂಜು ನಂಗೆ ಬೇಕು ಅಪ್ಪ, ಪ್ಲೀಸ್. ಕೂತ್ಕೊಳ್ಳಮ್ಮ, ಹುಡ್ಕ, ನಾನಿದ್ದೀನಲ್ವ, ಕೂತ್ಕೊಳ್ಳಮ್ಮ. ಅಮ್ಮ, ನಿನ್ನ ಸಂಜುನ ನಾನು ಹುಡುಕಿಸ್ಕೊಡ್ತೀನಿ, ಕೂತ್ಕೋ, ಆರಾಮಾಗಿ ಕೂತ್ಕೊಳ್ಳಿ, ಸುಮ್ಮನೆ ಕೂತ್ಕೊಳ್ಳಿ. ನಾನು ನಿಮ್ಮ ತಂದೆ ಹತ್ರ ಮಾತಾಡ್ತಿದ್ದೀನಲ್ವಾ, ನೋಡೋಣ ಏನಾಗಿದೆ ಅಂತ. ಸರ್, ಆತ ಸಂಜು ಅನ್ನೋ ಹುಡುಗ ಇವಳಿಗೆ ನಿಗದಿಯಾಗಿದ್ದ, ಅಂದರೆ ಮದುವೆ ಆಗಬೇಕಾಗಿದ್ದಂಥ ಹುಡುಗ. ಆತ ಒಬ್ಬ ಸಿವಿಲ್ ಇಂಜಿನಿಯರ್ ಆಗಿದ್ದ. ಹೀಗೆ ಚೆನ್ನಾಗಿದ್ರು ಸರ್. ನನ್ನ ಹೆಂಡತಿ ತುಂಬ ಬೇಗ ತೀರ್ಕೊಂಡು ಇವಳನ್ನು ನಾನೇ ಬೆಳೆಸ್ದೆ ಸರ್ ಸಣ್ಣ ವಯಸ್ಸಿಂದ. ನನಗೆ ಬೇರೆ ಯಾರೂ ಇಲ್ಲ ಸರ್ ಪ್ರಪಂಚದಲ್ಲಿ, ಈಕೆ ಮಾತ್ರ. ಹಾಗೆ ಬಂದು ನನ್ನ ಹತ್ರ ನಾವಿಬ್ಬರು ಪ್ರೀತಿ ಮಾಡ್ತಿದ್ದೀವಿ ಅಪ್ಪ ಅಂತ ಹೇಳಿದಾಗ ನಾನು ಒಪ್ಕೊಂಡೆ, ನನಗಿರೋಳು ಒಬ್ಬಳೆ, ಇನ್ನೇನು. ಇಬ್ಬರು ಚೆನ್ನಾಗೇ ಇದ್ರು ಸರ್. ಹಾಂ ಸರ್, ಆದರೆ ಅವನು ಸಿವಿಲ್ ಇಂಜಿನಿಯರ್ ಆಗಿದ್ದ ಸರ್. ಒಂದಿನ ಹೀಗೆ ಬಿಲ್ಡಿಂಗ್ ಮೇಲೆ ಕೆಲಸ ಮಾಡುವಾಗ ಆಯ ತಪ್ಪಿ ಆತ ಕೆಳಗೆ ಬಿದ್ದು ಸತ್ತೋದ ಸರ್. ಅದನ್ನ ಸೌಭಾಗ್ಯ ಅವಳು ಕಣ್ಣಾರೆ ನೋಡ್ಬಿಟ್ಲು ಸರ್. ಅಪ್ಪ, ಸಂಜುಗೆ ಏನೂ ಆಗಿಲ್ಲಪ್ಪ, ಸಂಜು ಬರ್ತಾನೆ, ಸಂಜು ಬರ್ತಾನೆ. ಹೌದು, ಏನೂ ಆಗಿಲ್ಲ, ಬರ್ತಾನೆ, ಸಮಾಧಾನ, ಸುಮ್ಮನೆ. ಅದ ನಂತರದಿಂದ ನಾನು ತುಂಬ ಡಾಕ್ಟ್ರಿಗೆಲ್ಲ ತೋರಿಸ್ತಾ ಇದ್ದೀನಿ ಸರ್. ಗುಣ ಆಗ್ತಾಳೆ ಅಂತ ಹೇಳ್ತಾರೆ. ನಾನು ಈ ವಯಸ್ಸಲ್ಲಿ ನನ್ನ ಆರೋಗ್ಯ ನೋಡ್ಕೊಳ್ಳೋದೇ ಕಷ್ಟದಲ್ಲಿದೆ ಸರ್. ಅದ್ರ ಮಧ್ಯದಲ್ಲಿ ಈಕೆ ಈ ಥರ ತುಂಬ ಕಷ್ಟ ಆಗುತ್ತೆ ಸರ್. ಅದು ನಾ ಹೆತ್ತ ಮಗಳು ಸರ್. ಅವಳ ಈ ಪರಿಸ್ಥಿತಿಯಲ್ಲಿ ನನಗೆ ನೋಡೋಕ್ಕಾಗ್ತಾ ಇಲ್ಲ. ನೀವು ಅಳಬೇಡಿ ಸರ್, ಸಮಾಧಾನ ಮಾಡ್ಕೊಳ್ಳಿ, ಏನೂ ಆಗಿಲ್ಲ, ಸಮಾಧಾನ ಮಾಡ್ಕೊಳ್ಳಿ ಸರ್. ದಿನ ಇದೇ ಕೆಲಸ ಆಗ್ಬಿಟ್ಟಿದೆ ಸರ್ ನನಗೆ, ದಿನ ಇದೇ ಆಗಿದೆ ಸರ್. 2 ದಿನಕ್ಕೊಮ್ಮೆ ಎಲ್ಲಾದರೂ ಹೋಗ್ತಾಳೆ, ಸಂಜು ಕಳೆದೋಗಿದ್ದಾರೆ ಅಂತ ಹೇಳ್ತಾ ಅಲ್ಲಿ ಗಲಾಟೆ ಮಾಡಿ ಅವನು ಹುಡ್ಕೊಡಿ ಅಂತ ಬೇಡ್ತಾಳೆ. ನಾನು ಹೋಗಿ ಕರ್ಕೊಂಬರ್ಬೇಕು ಸರ್. ನೀವು ಅವ್ರನ್ನ ಮನೇಲೇ ಇಟ್ಕೊಳ್ಳೋದಕ್ಕೆ ವ್ಯವಸ್ಥೆ ಏನೂ ಇಲ್ವಾ? ನಮ್ಮ ಮನೆಯಿಂದ ಹೊರಗೆ ಹೋಗಲ್ಲ ಸರ್. ಇವತ್ತೇನೋ ತರಕಾರಿ ಹೊಟ್ಟೆಗೆ ತಿನ್ಬೇಕಲ್ಲ ತರೋಣ ಅಂತ ಅಂಗಡಿಗೆ ಹೋಗಿದ್ದೆ. ಬಾಗಿಲು ಯಾವುದೋ ಜ್ಞಾನದಲ್ಲಿ ಬಾಗಿಲು ಬೇಗ ಹಾಕೋದೆ ಹೊರಟೋಗ್ಬಿಟ್ಟಿದ್ದೀನಿ ಸರ್. ಆ ಮಧ್ಯದಲ್ಲಿ ಇಲ್ಲಿಗೆ ಬಂದಿದ್ದಾಳೆ ಸರ್. ನೀವೇ ದಯವಿಟ್ಟು ಸರ್, ನೀವು ಭಾಳ ಉಪಕಾರ ಮಾಡಿದ್ರಿ ಸರ್. ಒಳ್ಳೆ ಕೋರ್ಸ್ ಸರ್. ಅಳಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಈಕೆಗೆ ಎಲ್ಲಾದರೂ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ದೀರಾ ಒಳ್ಳೆ ಕಡೆ? ಹೌದು ಸರ್, ಟ್ರೀಟ್ಮೆಂಟ್ ನಡೀತಾ ಇದೆ. ಡಾಕ್ಟರ್ ಹೇಳಿದ್ದಾರೆ ಗುಣ ಆಗ್ತಾಳೆ ಅಂತ. ದಿನ ಇದೇ ಕಷ್ಟ ಆಗಿದೆ ಸರ್, ನನಗೆ ಭಾಳ ಕಷ್ಟ ಆಗಿದೆ ಸರ್. ಸಮಾಧಾನ ಮಾಡ್ಕೊಳ್ಳಿ, ನನ್ನ ನಂಬರ್ ತಗೊಳ್ಳಿ. ಏನಾದರೂ ಸಹಾಯ ಆಗಬೇಕಂತಿದ್ರೆ ದಯವಿಟ್ಟು ನನಗೆ ಕರೆ ಮಾಡಿ, ನಾನು ನಿಮಗೆ ಉಪಕಾರ ಮಾಡ್ತೀನಿ. ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಸರ್, ಯಾಕಂದರೆ ಬೆಳೆದಿರೋ ಹೆಣ್ಮಗಳು, ಈಗಿನ ಕಾಲ ನಿಮಗೆ ಗೊತ್ತಿದೆ ಏನಂತ. ಅದಕ್ಕೆ ಸರ್ ಕಣ್ಣಿಗೆ ಎಣ್ಣೆ ಬಿಟ್ಬಿಟ್ಟು ಕಾಯ್ತಾ ಇರ್ತೀನಿ. ಅಪ್ಪ, ನನ್ನ ಸಂಜು ಇವತ್ತು ಬರ್ಬೋದಪ್ಪ, ಮಸಾಲೆ ಪುರಿ ತಿನ್ನಕ್ಕೆ ಬರ್ತಾನೆ ಅಂತ ಹೇಳಿದ. ಹೌದು ಮಕ್ಕಳು, ಹೌದು, ಹೋಗೋಣ. 5 ನಿಮಿಷ ನಾನು ಸಾರ್ ಹತ್ರ ಮಾತಾಡ್ತಾ ಇದ್ದೀನಲ್ವ, ಮಾತಾಡ್ಕೊಂಡು ಹೋಗ್ಬಿಡೋಣ. ಸಮಾಧಾನ ಮಾಡ್ಕೊ ಮಗಳೇ, ಸಮಾಧಾನ ಮಾಡ. ಸರ್, ನೀವು ಹೊರಡಿ ಕರ್ಕೊಂಡು. ಏನಾದರೂ ಸಹಾಯ ಬೇಕಾದರೆ ನನ್ನನ್ನು ಕಾಲ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು. ತುಂಬ ಉಪಕಾರ ಮಾಡ್ತೀರಿ ಸರ್, ನೀವು ತುಂಬ ಉಪಕಾರ ಮಾಡಿದ್ರಿ. ತುಂಬ ಜನ ಇದೇ ರೀತಿ ನನಗೆ ಫೋನ್ ಮಾಡಿ ಕರೆದು ನನ್ನನ್ನು ಕಳಿಸ್ಕೊಡ್ತಾರೆ ಸರ್. ತುಂಬ ಉಪಕಾರ ಆಯಿತು ಸರ್. ಸರ್, ನೀವು ಅಳಬೇಡಿ ಸರ್, ಸಮಾಧಾನ ಮಾಡಿ. ಸರಿ ಸರ್, ಮಾಡಿಕೊಡೋಣ. ಸೌಭಾಗ್ಯ, ಅಪ್ಪ ಹೋಗೋಣ ಮಗಳೇ. ಅಪ್ಪ, ಅಲ್ಲಿ ಮಸಾಲೆ ಪುರಿ. ಅಲ್ಲೇ ಹೋಗೋಣ ಮಗಳೇ, ಅಲ್ಲಿಗೆ ಹೋಗೋಣ. ನಡಿ ಹೋಗೋಣ. ತುಂಬ ಉಪಕಾರ ಆಯಿತು ಸರ್. 302 ಅವ್ರನ್ನ ಮನೆಯವ್ರಿಗೆ ಬಿಟ್ಟು ಬಾ. ತುಂಬ ಉಪಕಾರ ಆಯಿತು ಸರ್, ತುಂಬ ಉಪಕಾರ ಆಯಿತು ಸರ್. ನನ್ನ ಸಂಜು ನೋಡ್ಕೊಡ್ತೀರಲ್ವಾ? ನನ್ನ ಸಂಜು ನೋಡ್ಕೊಡಿ ಪ್ಲೀಸ್ ಸರ್.
ಸರ್ ನಾನು ಅಪ್ಪನ ಜೊತೆ ಹೋಗಿ ಬರ್ತೀನಿ. ಸರ್ ನಾನು ಸಂಜುನ ಕೇಳ್ಕೊಂಡು ನಾಳೆನೂ ಬರ್ತೀನಿ, ಆಯ್ತಾ? ಸರಿ ಅಮ್ಮ, ಸರಿ. ಓಕೆ ಓಕೆ. ನನ್ನ ಸಂಜು ಬರ್ತಾನೆ. ನನ್ನ ಸಂಜು ನಾನು ಕರ್ಕೊಂಡು ಹೋಗ್ತೀನಿ. ಅಷ್ಟೇ ಅಲ್ವಾ ಜೀವನ? ನಾವು ಕಳ್ಕೊಂಡಂಥ ವ್ಯಕ್ತಿ ನಮ್ಮ ಕಣ್ಣೆದುರಿಗಿರಲ್ಲ ಅಷ್ಟೇ, ಸದಾ ನಮ್ಮ ಜೊತೆನೇ ಇರ್ತಾರೆ.